ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕಾದ್ರೆ ವಾಹನಗಳ ಬಳಕೆ ತುಂಬ ಹೆಚ್ಚಾಗಿ ಮಾಡ್ತೀವಿ. ಇದು ಅನಿವಾರ್ಯ ಕೂಡ. ಯಾಕೆಂದರೆ ಯಾವುದೂ ಹತ್ತಿರ ಇರಲ್ಲ, ತುಂಬ ದೂರದಲ್ಲಿರುತ್ತೆ. ಹಾಗೆ ಹೋಗ್ಬೇಕಾದ್ರೆ ಅಪಘಾತಗಳಾಗೋ ಸಾಧ್ಯತೆಯೂ ತುಂಬ ಜಾಸ್ತಿ. ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ತುಂಬ ಕಡಿಮೆ ನಾವು ಬೀಳೋದು, ಬಿದ್ದರೂ ತುಂಬ ಏನು ತೊಂದರೆ ಆಗಲ್ಲ. ಆದರೆ ನಾವು ವೆಹಿಕಲಲ್ಲಿ ಹೋಗ್ಬೇಕಾದ್ರೆ, ಬೈಕಲ್ಲಿ ಹೋಗ್ಬೇಕಾದ್ರೆ, ಕಾರಲ್ಲಿ ಹೋಗ್ಬೇಕಾದ್ರೆ, ಬಸ್ಸಲ್ಲಿ ಹೋಗ್ಬೇಕಾದ್ರೆ ಅಪಘಾತ ಆದರೆ ನಮಗಾಗೋ ಹಾನಿ ಇದೆಯಲ್ಲ ಅದು ತುಂಬ ಹೆಚ್ಚು. ಹೀಗಾಗಿ ಏನು ಹೋಮಿಯೋಪತಿನಲ್ಲಿ ಅಪಘಾತ ಆದರೆ ಅದರಿಂದ ಆಗೋ ತೊಂದರೆಗಳಿಗೆ ಏನು ಪರಿಹಾರ ಇದೆ? ಹೋಮಿಯೋಪತಿಯಿಂದ ಸಾಧ್ಯ ಇದೆಯಾ? ನಾನು ಒಂದು ಸತಿ ಹೇಳಿದ್ದೆ, ಹೋಮಿಯೋಪತಿ ನ್ಯಾಚುರಲ್ಲಾಗಿ ಬರೋ ಕಾಯಿಲೆಗಳಿಗೆ ಮಾತ್ರ ಸೂಕ್ತ, ಆಕ್ಸಿಡೆಂಟ್ಸು, ಪಾಯ್ಸನಿಂಗು ಇದಕ್ಕೆಲ್ಲ ಆಗಲ್ಲ ಅಂತ. ಆದರೆ ಅಪಘಾತದಲ್ಲಿ ನಿಮಗೆ ಮೂಳೆ ಮುರಿದಿಲ್ಲ ಅಂದ್ಕೊಳ್ಳಿ, ಬರೀ ಮೂಗೇಟು ಅಂತಾರಲ್ಲ ಆ ಥರ ಆಗಿರುತ್ತೆ, ಅಥವಾ ತೀವ್ರ ರಕ್ತಸ್ರಾವ ಆಗ್ತಿಲ್ಲ, ಆವಾಗ ಹೋಮಿಯೋಪತಿ ಔಷಧಿನ ಖಂಡಿತವಾಗ್ಲೂ ಕೊಡ್ಬೋದು. ಮುಖ್ಯವಾಗಿ ಅಪಘಾತ ಆದಮೇಲೆ ತುಂಬ ಮೈಕೈ ನೋವಿರುತ್ತೆ, ಸಿಕ್ಕಾಪಟ್ಟೆ ನೋವಿರುತ್ತೆ, ನಡೆಯೋಕ್ಕೆ ಕಷ್ಟ ಆಗ್ತಿರುತ್ತೆ. ಆದರೆ ಮಲ್ಕೊಳಕ್ಕೆ ಹೋದರೆ ಮಲ್ಕೊಳಕ್ಕೂ ಆಗಲ್ಲ, ಮಲಗಿದ್ರೂ ನೋವು ಜಾಸ್ತಿ ಇರುತ್ತೆ. ಆವಾಗ ನಾವು ಆರ್ನಿಕಾ ಅಂತ ಒಂದು ಔಷಧಿ ಕೊಡ್ತೀವಿ. ಅಪಘಾತದಲ್ಲಿ ತಲೆಗೆ ಏಟು ಬಿದ್ದಾಗ ಅದಾದಮೇಲೆ ಕೆಲವ್ರಿಗೆ ತಲೆನೋವು ಪದೇ ಪದೇ ಬರ್ತಾ ಇರುತ್ತೆ, ಮರುವು ಉಂಟಾಗ್ತಾ ಇರುತ್ತೆ, ಮತ್ತು ತುಂಬ ಸುಸ್ತಾಗ್ತಾ ಇರುತ್ತೆ, ಜೊತೆಗೆ ನಿದ್ದೆ ಸರಿಗೆ ಬರಲ್ಲ. ಇದಕ್ಕೂ ಕೂಡ ಒಂದು ಔಷಧಿ ಇದೆ, ನೇಟ್ರಮ್ ಸಲ್ಫ್ ಅಂತ. ಈ ಔಷಧಿ ತೊಗೊಂಡ್ರೆ ಇದೆಲ್ಲ ತೊಂದರೆಗಳು ಕಡಿಮೆ ಆಗುತ್ತೆ. ಅದೇ ರೀತಿ ಕೆಲವೊಂದು ಸಲ ಲಿಗಮೆಂಟ್ ಟೇರ್ ಅಂತ ಆಗುತ್ತೆ. ಆ ಲಿಗಮೆಂಟ್ ಟೇರ್ ಆದಾಗ್ಲೂ ಕೂಡ ನಾವು ವಿಶ್ರಾಂತಿ ಜೊತೆಗೆ ಹೋಮಿಯೋಪತಿ ಔಷಧಿ ಕೊಟ್ಟಾಗ ತುಂಬ ಚೆನ್ನಾಗಿ ವಾಸಿಯಾಗುತ್ತೆ. ತುಂಬ ಔಷಧಿ ಇದೆ, ರಸ್ಟಾಕ್ಸ್ ಅಂತಿದೆ, ಲೆಡಂಪಾಲ್ ಅಂತಿದೆ, ರೂಟಾ ಅಂತಿದೆ, ಇದೆಲ್ಲ ಕೊಟ್ಟಾಗ ವಾಸಿಯಾಗುತ್ತೆ. ಮೊನ್ನೆ ಒಬ್ಬರು ಬಂದಿದ್ದರು, ಅವರಿಗೆ ಮಗು ಆಟ ಆಡ್ತಾ ಕಣ್ಣಿಗೆ ಹಿಂಗೆ ಹೊಡೆದಾಗ ಮುಖ ಊದ್ಕೊಂಬಿಟ್ಟಿದೆ, ಕಣ್ಣು ಸುತ್ತ ತುಂಬ ಊತ ಇದೆ. ಅವ್ರಿಗೆ ಸಿಂಫೈಟಮ್ ಅಂತ ಒಂದು ಔಷಧಿ ಕೊಟ್ಟು, ಅದು ಕೊಟ್ಟಾಗ ಮುಖ ಊತ ಇಳಿದು ತುಂಬ ಚೆನ್ನಾಗಿ ವಾಸಿಯಾಯಿತು. ಅದೇ ರೀತಿ ಓಪನ್ ಕಟ್ ವೂಂಡ್ಸ್ ಇರುತ್ತೆ, ಅದರಿಂದ ಕಟ್ಟಾಗಿರುತ್ತೆ, ತುಂಬ ಗಾಯ ಆಗಿರುತ್ತೆ, ರಕ್ತ ಬರ್ತಾ ಇರುತ್ತೆ. ಅದಕ್ಕೆ ಕ್ಯಾಲೆಂಡುಲಾ ಅಂತ ಒಂದು ಟಿಂಚರ್ ಬರುತ್ತೆ, ನಿಮಗೆಲ್ಲ ಹೋಮಿಯೋಪತಿ ಔಷಧಿ ಅಂಗಡಿನಲ್ಲೂ ಸಿಗುತ್ತೆ. ಆ ಟಿಂಚರ್ ಹಾಕಿದ್ರೆ ಯಾವುದೇ ಗಾಯ ಇರಲಿ ಬೇಗ ಒಣಗುತ್ತೆ. ಓಪನ್ ವೂಂಡ್ ಅಂತಾರಲ್ಲ ಆ ಥರ ಗಾಯಗಳು ತುಂಬ ಚೆನ್ನಾಗಿ ಆ ಕ್ಯಾಲೆಂಡುಲಾ ಲಿಕ್ವಿಡ್ ಹಾಕಿದ್ರೆ ವಾಸಿಯಾಗುತ್ತೆ. ಕೆಲವು ಸತಿ ಹೊಟ್ಟೆಗೆ ಏಟು ಬಿದ್ದಿರುತ್ತೆ, ಆ ಹೊಟ್ಟೆಗೆ ಏಟು ಬಿದ್ದಾದಮೇಲೆ ಒಳಗಡೆ ಏನು ಡ್ಯಾಮೇಜ್ ಆಗಿರಲ್ಲ, ಆದರೆ ತುಂಬ ನೋವು, ಸಂಕಟ ಮತ್ತು ಸರಿಯಾಗಿ ಜೀರ್ಣ ಆಗದೆ ಇರೋದು, ಸಣ್ಣ ಸಣ್ಣ ಗಡ್ಡೆಗಳಾಗೋದು ಇದೆಲ್ಲ ಆಗುತ್ತೆ. ಇದಕ್ಕೆ ಬೆಲಿಸ್ಪರ್ನಿಸ್ ಅಂತ ಒಂದು ಔಷಧಿ ಇದೆ ಹೋಮಿಯೋಪತಿನಲ್ಲಿ. ಈ ಔಷಧಿ ತೊಗೊಂಡ್ಮೇಲೆ ತುಂಬ ಜನಕ್ಕೆ ಆ ಸಮಸ್ಯೆಗಳು ವಾಸಿಯಾಗಿದೆ. ಹೀಗಾಗಿ ಅಪಘಾತ ಆದಮೇಲೆ ಆಗೋ ತೊಂದರೆಗಳಿಗೆ ಹೋಮಿಯೋಪತಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತು ಆ ಸಮಸ್ಯೆಗಳಿದ್ದರೆ ದಯವಿಟ್ಟು ನಿಮ್ಮ ಹತ್ತಿರದ ಹೋಮಿಯೋಪತಿ ವೈದ್ಯರನ್ನು ಸಂಪರ್ಕ ಮಾಡಿ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.